ಇವತ್ತು ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿಗೂ ಕೂಡ ಬಿಡದಿ ಚಲೋ ಪಾದಯಾತ್ರೆಯನ್ನ ಈ ಹಿಂದೆ 30, 31, 1 ಅಂತ ದಿನಾಂಕ ಘೋಷಣೆ ಮಾಡಿದ್ವು. ಆದರೆ ತಮಗೆ ಗೊತ್ತಿದೆ, ಕಾರಣಾಂತರಗಳಿಂದ ಇದನ್ನ ಮುಂದೂಡಿಕೆ ಮಾಡಬೇಕಾಗಿ ಬಂತು. ಹಾಗಾಗಿ ಈಗ ಡೇಟ್ನ ನಿನ್ನೆಯ ದಿನ ಮಾಧ್ಯಮಕ್ಕೆ ಒಂದು ಪ್ರಕಟಣೆಯನ್ನ ಪಕ್ಷದ ಕಚೇರಿಯಿಂದ ಹೊರಡಿಸಿದ್ದೀವಿ. 9, 10, 11 3 ದಿನಗಳ ಕಾಲ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ ರೈತರ ಜೊತೆಯಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಹಿಂದೆಯೂ ಕೂಡ ಬೈರ್ಮಂಗಲದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ವಿ. ಈಗ ಬೆಂಗಳೂರಿವರೆಗೂ ಕೂಡ ಪಾದಯಾತ್ರೆಯನ್ನ ಅದನ್ನ ವಿಸ್ತರಣೆಗೊಳಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಹಿಂದೆಯೂ ಕೂಡ ಮಾಡಿದ್ವಿ. ಇದು ಯಾಕೆಂದ್ರೆ ಇದು ಯಾವುದೇ ಒಂದು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಪಕ್ಷ ಎಂದಿಗೂ ಕೂಡ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿದೆ. ರೈತರು ಸಂಪೂರ್ಣವಾಗಿ ಈ ಒಂದು ಪ್ರಾಜೆಕ್ಟ್ನ ವಿರೋಧನ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂಥ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ರೈತರ ವಿರುದ್ಧವಾಗಿ ಇವತ್ತು ಸರ್ಕಾರ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಪಕ್ಷದ ಕಡೆಯಿಂದ ನಮ್ಮ ಧರ್ಮ. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಮೆರಿತಾ ಇದ್ದೇವೆ. ಹೋರಾಟ ಎಷ್ಟು ದಿನ ಅಂದ್ರೆ ಯಾರೆಲ್ಲ ಪಾಲ್ಗೊಳ್ತಾರೆ, ಯಾವ ತರ ಇರುತ್ತೆ ಸರ್? ದಿನಕ್ಕೆ ಎಷ್ಟು ಕಿಲೋಮೀಟರ್? 3 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಫ್ರೀಡಂ ಪಾರ್ಕ್ ವರೆಗೂ ಅಂದ್ರೆ 38 ಕಿಲೋಮೀಟರ್ ವರೆಗೂ ಪಾದಯಾತ್ರೆ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಪಾದಯಾತ್ರೆಯ ಎಷ್ಟೆಷ್ಟು ಕಿಲೋಮೀಟರ್ಗಳು ಹೆಜ್ಜೆಯನ್ನು ಹಾಕಬೇಕು ಅನ್ನುವಂಥದ್ದು ಈಗಾಗಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಸಂಪೂರ್ಣ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ 4 ತಾಲೂಕುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಆರವಳ್ಳಿನೂ ಸೇರಿದ್ರೆ ಇವತ್ತು 5 ತಾಲೂಕುಗಳಾಗ್ತವೆ. 5 ತಾಲೂಕಿಂದನೂ ಕೂಡ ಕಾರ್ಯಕರ್ತರಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ರೈತರ ಜೊತೆಯಲ್ಲಿ, ಬೈರ್ಮಂಗಲ ಭಾಗದ ರೈತರ ಜೊತೆಯಲ್ಲಿ ನಿಲ್ತಕ್ಕಂಥ ಕೆಲಸ ಮಾಡ್ತೇವೆ. ಟೌನ್ಶಿಪ್ ಯೋಜನೆ ಮುಗಿದ ಅಧ್ಯಾಯ. ಇಷ್ಟ ಇರೋರು ಭೂಮಿ ಕೊಡ್ತಾರೆ, ಅವ್ರಿಗೆ ಪರಿಹಾರ ಕೊಡ್ತಿದ್ದೀವಿ ಅಂತ ಶಾಸಕರು. ಈಗ ಅವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಈಗ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟಕ್ಕೆ ಈಗಾಗಲೇ ಕೈಗೆ ಎತ್ಕೊಂಡಾಗಿದೆ. ಸೋಮವಾರದ ದಿನ ಫೈಲಿಂಗ್ ಆಗ್ತಾ ಇದೆ. ಕಾನೂನಿನ ಅಡಿಯಲ್ಲಿ ರೈತರ ಪರವಾಗಿ ನ್ಯಾಯಾಧೀಶರು ಯಾವ ಒಂದು ತೀರ್ಪನ್ನ ಕೊಡ್ತಾರೆ, ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ನಾವೆಲ್ಲರೂ ಕಾದ್ ನೋಡೋಣ. ನಾವೇನೇನು ಸಬ್ಮಿಟ್ ಮಾಡಬೇಕು ಅಂಡರ್ ದ ಲಾ, ನಮ್ಗಿರ್ತಕ್ಕಂಥ ಅವಕಾಶಗಳೇನಿದೆ ಅವೆಲ್ಲ ದಾಖಲಾತಿಗಳು ರೈತರ ಪರವಾಗಿ ರೈತರು ಬಹಳ ಜನ ವಕಾಲತ್ತಿಗೆ ಸೈನ್ ಹಾಕಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕೋರ್ಟ್ ಅಂಗಳದಲ್ಲಿ ಕೂಡ ಸೋಮವಾರದ ದಿನದಿಂದ ಶುರು ಆಗ್ತದೆ ಫೈಲಿಂಗು. ಅಲ್ಲಿಂದ ಹಿಯರಿಂಗು ಕೂಡ ಬಹುಶಃ ಅದೇ ವಾರ ನಾವು ಎದುರು ನೋಡ್ತಾ ಇದ್ದೇವೆ. ಕೋರ್ಟು ಕೂಡ ರೈತರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ಭರವಸೆ ಬಹಳ ಸ್ಪಷ್ಟವಾಗಿ